ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೆಲಿಮೆಂಥಾಲಜಿ ಅದರಲ್ಲಿ ಫಸ್ಟ್ ಪಾರ್ಟ್ ಆಗಿ ನಾನು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಫಸ್ಟ್ ನಾವು ಇದರ ಇಂಟ್ರಡಕ್ಷನ್ ನೋಡೋದಾದರೆ, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಿಸ್ ಈಸ್ ದಿ ಲಾರ್ಜೆಸ್ಟ್ ನೆಮೆಟೋಡ್ ಆಗಿರುತ್ತೆ. ಅದನ್ನು ರೌಂಡ್ ವಾರ್ಮ್ ಅಂತಲೂ ಕರಿತೀವಿ. ಪ್ಯಾರಸೈಟೈಸಿಂಗ್ ದಿ ಹ್ಯೂಮನ್ ಇಂಟೆಸ್ಟೈನ್, ನಮ್ಮಲ್ಲಿ ಇದು ನಮ್ಮ ಇಂಟೆಸ್ಟೈನ್ನ ಹಾಳು ಮಾಡುತ್ತೆ. ದೇ ಆರ್ ಮೋರ್ ಕಾಮನ್ ಇನ್ ಚಿಲ್ಡ್ರನ್ ದೆನ್ ಇನ್ ಅಡಲ್ಟ್. ಆಸ್ ಮೆನಿ ಆಸ್ 500 to 5,000 adult worms may inhabit a single host. It is the largest and most commonest parasitic ವಾರ್ಮ್ ಆ್ಯಂಡ್ ಹ್ಯೂಮನ್ಸ್. ಇದು ಬಂದುಬಿಟ್ಟು ಹ್ಯೂಮನ್ಸಲ್ಲಿ ತುಂಬ ಕಾಮನ್ ಆಗಿ ಇರುವಂಥ ವಾರ್ಮ್. ಮಕ್ಕಳಲ್ಲೂ ಇರುತ್ತೆ, ಅಡಲ್ಟಲ್ಲೂ ಇರುತ್ತೆ, 500ಇಂದ 5,000ವರೆಗೂ. ಮತ್ತು ಈಗ ಅದರದ್ದು ಕಾಮನ್ ನೇಮ್ ಏನಪ್ಪ ಅಂದರೆ ಜಿಯಂಟ್ ಇಂಟೆಸ್ಟೈನಲ್ ರೌಂಡ್ ವಾರ್ಮ್. ಇದು ಬಂದುಬಿಟ್ಟು ಏನು ಡಿಸೀಸ್ನ ಕಾಸ್ ಮಾಡುತ್ತೆ ಅಂದರೆ ಆಸ್ಕ್ಯಾರಿಯಾಸಿಸ್. ಇದಕ್ಕೆ ಹೋಸ್ಟು ಹ್ಯೂಮನ್ ಆಗಿರುತ್ತೆ. ಲೊಕೇಶನ್ ಬಂದುಬಿಟ್ಟು ಡೆಫಿನೆಟ್ ಆಗಿ ಅಂದರೆ ಇಂಟೆಸ್ಟೈನಲ್ಲಿರುತ್ತೆ. ಇನ್ನು ಜೆಜುನಮ್ ಇನ್ ಅಡಲ್ಟ್ ವಾರ್ಮು, ಸ್ಮಾಲ್ ಇಂಟೆಸ್ಟೈನು, ಲಾರ್ವಾ ಇನ್ ಲಂಗ್ಸಲ್ಲಿರ್ತವೆ. ಇನ್ಫೆಕ್ಟಿವ್ ಸ್ಟೇಜ್ ಬಂದುಬಿಟ್ಟು ಇನ್ಫೆಕ್ಟಿವ್ ರ್ಯಾಬಿಡಿಫಾರ್ಮ್ ಲಾರ್ವೆ. ಈ ರ್ಯಾಬಿಡಿಫಾರ್ಮ್ ಲಾರ್ವೆನ ಹೈಲೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಇನ್ಫೆಕ್ಟಿವ್ ಫಾರ್ಮ್ ಆಫ್ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ ಆಗಿರುತ್ತೆ. ಇದಿಷ್ಟು ಒಂದು ಕಾಮನ್ ಇಂಟ್ರಡಕ್ಷನ್ ಆಯಿತು. ಈಗ ಅದ್ರ ಮಾರ್ಫಾಲಜಿ ಏನು, ಯಾವ ಥರ ಇರುತ್ತೆ, ಅದು ಮೇಲ್ ಯಾವ ಥರ ಇರುತ್ತೆ, ಫೀಮೇಲ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಎಲಾಂಗೇಟೆಡ್ ಆಗಿರುತ್ತೆ, ಸಿಲಿಂಡ್ರಿಕಲ್ ಆ್ಯಂಡ್ ಟೇಪರಿಂಗ್ ಅಟ್ ಬೋತ್ ಎಂಡ್ಸಲ್ಲೂ ಕೂಡ ಅದು ಟೇಪ್ ಥರ ಆಗಿರುತ್ತೆ. ಸೆಕ್ಸಸ್ ಬಂದುಬಿಟ್ಟು ಸಪ್ರೇಟ್, ಅಂದರೆ ಮೇಲ್ ಸಪ್ರೇಟು ಫೀಮೇಲ್ ಸಪ್ರೇಟ್ ಇರುತ್ತೆ. ದೇ ಹ್ಯಾವ್ ಅ ಕಂಪ್ಲೀಟ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಕೂಡ ಇದೆ ಅದಕ್ಕೆ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ಟ್ಯೂಬ್ಯುಲರ್. ಅದರದ್ದು ರಿಪ್ರೊಡಕ್ಟಿವ್ ಆರ್ಗನ್ಸು ಕೂಡ ಬಂದುಬಿಟ್ಟು ಟ್ಯೂಬ್ ಶೇಪಲ್ಲಿ ಇರುತ್ತೆ. Male has a single reproductive tubule. The female has a 2 reproductive tubule. ಮೇಲಲ್ಲೂ ಇದೆ, ಫೀಮೇಲಲ್ಲೂ ಇರುತ್ತೆ. ಮೇಲಲ್ಲಿ 1 ರಿಪ್ರೊಡಕ್ಟಿವ್ ಟ್ಯೂಬ್ಯುಲೆ ಇತ್ತು ಅಂದರೆ ಫೀಮೇಲಲ್ಲಿ 2 ಇರುತ್ತೆ. ಮತ್ತು ಫೀಮೇಲಲ್ಲಿ ಆ್ಯಂಡ್ ದಿ ವಲ್ವಾ ಇಸ್ ವೆಂಟ್ರಲಿ ಲೊಕೇಟೆಡ್ ಅಟ್ ದಿ ಪೋಸ್ಟೀರಿಯರ್ ಪಾರ್ಟ್ ಆಫ್ ದಿ ಆ್ಯಂಟೀರಿಯರ್ 1/3 ಆಫ್ ದಿ ಬಾಡಿಲಿ ಅದಕ್ಕೆ ಏನು ವಲ್ವಾ ಬಂದುಬಿಟ್ಟು ಲೊಕೇಟ್ ಆಗಿರುತ್ತೆ. The mouth at the anterior end has a 3 finely toothed lips. ಅದಕ್ಕೆ 3 toothed lips ಇರ್ತವೆ. 1 ಬಂದು ಡಾರ್ಸಲ್, 2 ವೆಂಟ್ರೋ ಲ್ಯಾಟ್ರಲ್ ಆಗಿ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಅದ್ರ ಮೌತ್ ಯಾವ ಥರ ಇರುತ್ತೆ ಅಂತ. ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಇಲ್ಲಿ A, B ಮತ್ತು ಇನ್ನೊಂದು B ಅಂತ ಕೊಟ್ಟಿರೋದು 2 ವೆಂಟ್ರೋ ಲ್ಯಾಟ್ರಲ್ ಅಂತ ಅರ್ಥ. ಸೊ ಇದಿಷ್ಟು ಬಂದುಬಿಟ್ಟು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಲುಂಬ್ರಿಕಾಯ್ಡ್ಸ್ ಅಂದರೆ ರೌಂಡ್ ಅಂತ. ಸೊ ದಿಸ್ ಇನ್ನೊಂದು ಅನದರ್ ನೇಮ್ ಬಂದುಬಿಟ್ಟು ರೌಂಡ್ ವಾರ್ಮ್ ಅಂತ. ಸೊ ಇದು ಬಂದು ಇಮೇಜ್ ಪಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀವು ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಮೇಲಲ್ಲಿ ಯಾವ ಥರ ಇರುತ್ತೆ ಮತ್ತು ಫೀಮೇಲಲ್ಲಿ ಯಾವ ಥರ ಇರುತ್ತೆ. ಮೇಲ್ ಬಂದುಬಿಟ್ಟು ಫ್ರೆಂಡ್ಸ್, ನೀವು ಈ ಫೋಟೋದಲ್ಲಿ ಏನು ನೋಡ್ತಿದ್ದೀರೋ ಅಲ್ಲಿ ಏನು ಕೆಳಗಡೆ ರೌಂಡ್ ಆಗಿದೆ ಅಲ್ಲ, ದಟ್ ಈಸ್ ಅ ಮೇಲ್ ಆಗಿರುತ್ತೆ. ಮತ್ತು ಲಾಂಗ್ ಆಗಿರುವಂಥದ್ದು ಬಂದು ಫೀಮೇಲ್ ಆಗಿರುತ್ತೆ. ಇದರಲ್ಲಿ ಪಾರ್ಟ್ಸ್ ಕೂಡ ಅಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ, ನಾವು ನೋಡ್ಬೋದು. ಡಾರ್ಸಲ್ ಲಿಪ್ಪು, ಪ್ಯಾಪಿಲಾ, ವೆಂಟ್ರಲ್ ಲಿಪ್ಸ್, ಟೂವು, ಆ್ಯನಲ್ ಓಪನಿಂಗು ಮತ್ತು ವಲ್ವಲ್ ವೇಸ್ಟ್ ಅಂತ. ಈಗ ಕಂಪ್ಯಾರಿಸನ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲಲ್ಲಿ ಯಾವ ಥರ ನಾವು ಕಂಪ್ಯಾರಿಸನ್ ಮಾಡ್ಬೋದು ಅಂತ ನೋಡೋದಾದರೆ, ಈ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸಲ್ಲಿ ಮೇಲ್ ಆಸ್ಕ್ಯಾರಿಸ್ ಬಂದುಬಿಟ್ಟು 15 to 30 ಸೆಂಟಿಮೀಟರ್ ಇರುತ್ತೆ, ಇಂಟು 2 to 4 millimeters ಸ್ಮಾಲರ್ ದೆನ್ ಫೀಮೇಲ್. ಇದು ಒಂದು ಫೀಮೇಲ್ಗಿಂತನೂ ಚಿಕ್ಕದಾಗಿರುತ್ತೆ. ಮತ್ತು ಈಗ ಪೋಸ್ಟೀರಿಯರ್ ಎಂಡ್ ಈಸ್ ಕಾಯಿಲ್ಡ್. ಇದ್ರದ್ದು ಪೋಸ್ಟೀರಿಯರ್ ಎಂಡ್ ಅಂದ್ರೇನು, ಎಂಡ್ ಪಾರ್ಟ್ ಅಂದರೆ ಕೆಳಗಡೆ ಪಾರ್ಟ್. ಆ ಪಾರ್ಟ್ ಏನಾಗಿರುತ್ತಪ್ಪ ಅಂದರೆ ಕಾಯಿಲ್ ಆಗಿ ಇರುತ್ತೆ. ನೆಕ್ಸ್ಟು ಜೆನೈಟಲ್ ಓಪನಿಂಗ್ ಈಸ್ ಅಟ್ ದಿ ಪೋಸ್ಟೀರಿಯರ್ ಎಂಡ್. ಇದ್ರದ್ದು ಜೆನೈಟಲ್ ಓಪನಿಂಗ್ ಬಂದುಬಿಟ್ಟು ಪೋಸ್ಟೀರಿಯರ್ ಎಂಡಲ್ಲಿರುತ್ತೆ, ನಿಯರ್ ದ ಏನಸ್ ಹತ್ರನೇ ಅದರದ್ದು ಜೆನೈಟಲ್ ಓಪನಿಂಗ್ ಇರುತ್ತೆ. ಇದಕ್ಕೆ 2 ಸ್ಪೈಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಥರ್ಡ್ ಬಂದು ಕರಸ್ಪಾಂಡಿಂಗ್ ಟು ಪೆನ್ನಿಸ್ಗೆ ಕರಸ್ಪಾಂಡಿಂಗ್ ಆಗಿರುತ್ತೆ. ಮಲ್ಟಿಪಲ್ ಪ್ಯಾಪಲೆ ಅಟ್ ಪ್ರೀ ಆ್ಯಂಡ್ ಪೋಸ್ಟ್ ಆ್ಯನಲಲ್ಲಿ ಇರುತ್ತೆ. ಈಗ ಫೀಮೇಲಲ್ಲಿ ನೋಡೋದಾದರೆ ಇದು ಬಂದು 20 to 40 ಸೆಂಟಿಮೀಟರ್ ಉದ್ದ ಇದ್ದು 3 to 6 millimeter ಲಾರ್ಜರ್ ದೆನ್ ಮೇಲ್ಗಿಂತನೂ ಈ ಫೀಮೇಲು ತುಂಬ ದೊಡ್ಡದಿರುತ್ತೆ. ಪೋಸ್ಟೀರಿಯರ್ ಎಂಡ್ ಇಸ್ ಟೇಪರಿಂಗ್. ಇದ್ರದ್ದು ಪೋಸ್ಟೀರಿಯರ್ ಎಂಡ್ ಬಂದುಬಿಟ್ಟು ಟೇಪ್ ಥರ ಆಗಿರುತ್ತೆ. ವಲ್ವರ್ ವೇಸ್ಟ್ ಈಸ್ ಅಟ್ ದಿ ಜಂಕ್ಷನ್ ಆಫ್
ಆಂಟೀರಿಯರ್ ಆ್ಯಂಡ್ ಮಿಡಲ್ 1/3 ನೋ ಸ್ಪೈಕ್ಯುಲ್ಸ್ ಪ್ರೆಸೆಂಟ್. ಅದಕ್ಕೆ ಏನು ಸ್ಪೈಕ್ಯುಲ್ಸ್ ಏನು ಇರೋದಿಲ್ಲ. ಇದು ಬಂದು 1/3 ಪಾರ್ಟಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಒನ್ ಪೇರ್ ಪ್ಯಾಪಿಲ್ಲೆ ಅಟ್ ಪೋಸ್ಟ್ ಏನಲಲ್ಲಿ ಒಂದು ಪೇರ್ ಆಫ್ ಪ್ಯಾಪಿಲ್ಲೆ ಬಂದುಬಿಟ್ಟು ಪ್ರೆಸೆಂಟ್ ಇರುತ್ತೆ. ನಾನು ಆಗಲೇ ಹಿಂದೆ ಒಂದು ಸ್ಲೈಡಲ್ಲಿ ತೋರಿಸಿದ್ದೆ ಇಮೇಜು. ಆ ಇಮೇಜಲ್ಲಿ ಯಾವ ಥರ ಇರುತ್ತೋ ಸೇಮ್ ಡಿಟೋ ಅದೇ ಥರನೇ ಇರುತ್ತೆ ರೌಂಡ್ ವಾರ್ಮ್ಸು. ದೇ ಆರ್ ಸೋ ಹೈಲಿ ಇನ್ಫೆಕ್ಟಿವ್. ಅದು ತುಂಬ ಇನ್ಫೆಕ್ಷನ್ ನಮಗೆ ಕಾಸ್ ಮಾಡುತ್ತೆ. ಅದೇನೇನು ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ ಅಂತ ಮುಂದೆ ನೋಡೋಣ. ಅದಕ್ಕಿಂತ ಮುಂಚೆ ಅದರ ಲೈಫ್ ಸೈಕಲ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಈಗ ಅದ್ರದ್ದು ಎಗ್ಸ್ ಅಂತ ನೋಡೋದಾದರೆ ಆ ಎಗ್ಸಲ್ಲಿ 2 ಥರ ಎಗ್ಸ್ ಬರ್ತವೆ. ಒಂದು ಅನ್ಫರ್ಟಿಲೈಸ್ಡ್ ಎಗ್ಗು, ಇನ್ನೊಂದು ಫರ್ಟಿಲೈಸ್ಡ್ ಎಗ್ ಅಂತ ಬರುತ್ತೆ. ಈ ಅನ್ಫರ್ಟಿಲೈಸ್ಡ್ ಎಗ್ ಅಷ್ಟೊಂದು ನಮಗೆ ಹಾರ್ಮ್ ಆಗಲ್ಲ. ಇದೇನಿದ್ರು ಫರ್ಟಿಲೈಸ್ಡ್ ಎಗ್ಗಿಂದನೇ ನಮಗೆ ತೊಂದರೆ ಆಗೋದು. ಸೊ ಈ ಫರ್ಟಿಲೈಸ್ಡ್ ಎಗ್ಗಲ್ಲೇ ಕಾರ್ಟಿಕೇಟೆಡ್ ಅಂತ ಒಂದು, ಡಿಕಾರ್ಟಿಕೇಟೆಡ್ ಅಂತ ಒಂದು, ಇದು 2 ಥರ ಬೈಫರ್ಕೇಟೆಡ್ ಆಗಿದೆ. ಈಗ ಅದನ್ನು ಮುಂದೆ ನೋಡೋಣ ಯಾವ ಥರಪ್ಪ ಅಂದರೆ, ಈಗ ಅನ್ಫರ್ಟಿಲೈಸ್ಡ್ ಎಗ್ ಯಾವ ಥರಪ್ಪ ಇರುತ್ತೆ ಅಂದರೆ ಎಲಿಪ್ಟಿಕಲ್ ಇನ್ ಶೇಪ್ ಇರುತ್ತೆ, ನ್ಯಾರೋ ಆ್ಯಂಡ್ ಲಾಂಗರ್ ಇರುತ್ತೆ, ಮತ್ತು 80 ಮೈಕ್ರೋಮೀಟರಿಂದ 55 ಮೈಕ್ರೋಮೀಟರ್ ಇನ್ ಸೈಜಲ್ಲಿರುತ್ತೆ. ಇಟ್ ಹ್ಯಾಸ್ ಅ ಥಿನ್ನರ್ ಶೆಲ್. ಅದಕ್ಕೆ ಅದರದ್ದು ಶೆಲ್ ಅಂತ ಕವರಿಂಗ್ ಏನಿರುತ್ತೋ ಅದು ತಿನ್ನಾಗಿರುತ್ತೆ, ತೆಳುವಾಗಿರುತ್ತೆ. ವಿತ್ ಆ್ಯನ್ ಇರ್ರೆಗ್ಯುಲರ್ ಕೋಟಿಂಗ್. ಅದಕ್ಕೆ ಕರೆಕ್ಟಾಗಿ ಕೋಟಿಂಗ್ ಇರಲ್ಲ. ಅದಕ್ಕೆ ಅಲ್ಲೊಂಚೂರು ಇಲ್ಲೊಂಚೂರು ಇರುತ್ತೆ. ಆಲ್ಬ್ಯುಮಿನ್ದು ಸ್ವಲ್ಪನೇ ಇರುತ್ತೆ. ಕಂಟೇನ್ಸ್ ಅ ಸ್ಮಾಲ್ ಟ್ರೊಪಾಯ್ಡ್ ಓವಮ್ ವಿತ್ ಮಾಸ್ ಆಫ್ ಡಿಸ್ಆರ್ಗನೈಸ್ಡ್ ಹೈಲಿ ರಿಫ್ರಾಕ್ಟೈಲ್ ಗ್ರ್ಯಾನ್ಯೂಲ್ಸ್ ಆಫ್ ವೇರಿಯಸ್ ಸೈಜಸ್. ಅದರೊಳಗಡೆ ಎಷ್ಟೊಂದು ಅನ್ಫರ್ಟಿಲೈಸ್ಡ್ ಗ್ರ್ಯಾನ್ಯೂಲ್ಸು ತುಂಬ ಡಿಸ್ಆರ್ಗನೈಸ್ಡ್ ಆಗಿ ಎಷ್ಟೊಂದು ಇರುತ್ತೆ ವೇರಿಯಸ್ ಸೈಜಸಲ್ಲಿ. ಮತ್ತು ಡಸ್ ನಾಟ್ ಫ್ಲೋಟ್ ಇನ್. ಇದು ಸಾಲ್ಟ್ ಸೊಲ್ಯೂಷನಲ್ಲಿ ಯಾವುದೇ ಕಾರಣಕ್ಕೂ ಫ್ಲೋಟ್ ಆಗೋದಿಲ್ಲ. ಅದು ಮುಳುಗಿದ್ರೆ ಅದನ್ನು ನಾವು ಅನ್ಫರ್ಟಿಲೈಸ್ಡ್ ಎಗ್ ಅಂತ ಕರಿತೀವಿ. ಇವಾಗ ಫರ್ಟಿಲೈಸ್ಡ್ ಎಗ್ ಬಂದುಬಿಟ್ಟು ಸಾಲ್ಟಲ್ಲಿ ತೇಲುತ್ತೆ. ರೌಂಡ್ ಆರ್ ಓವಲ್ ಇನ್ ಶೇಪ್ ಇರುತ್ತೆ. ಇದು ರೌಂಡ್ ಆಗಿರ್ಬೋದು ಅಥವಾ ಒಂಚೂರು ಓವಲ್ ಆಗಿರ್ಬೋದು, ಮೊಟ್ಟೆ ಥರ. ಸೈಜ್ 60 to 75 ಮೈಕ್ರೋಮೀಟರ್ ಅಥವಾ 40 to 45 ಮೈಕ್ರೋಮೀಟರ್. ಆಲ್ವೇಸ್ ಬೈಲ್ ಸ್ಟೇನ್. ಅದರಿಂದನೇ ನೋಡೋದು. ಅದ್ರ ಮೇಲೆ ಒಂದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಗೋಲ್ಡನ್ ಬ್ರೌನ್ ಇನ್ ಕಲರ್ ಇರುತ್ತೆ. ಇಟ್ ಈಸ್ ಸರೌಂಡೆಡ್ ಬೈ ಥಿಕ್, ಅದರಲ್ಲಿ ತಿನ್ ಆದರೆ ಇದರಲ್ಲಿ ಥಿಕ್ ಸ್ಮೂತ್ ಟ್ರಾನ್ಸ್ಲೆಂಟ್ ಶೆಲ್ ವಿತ್ ದ ಔಟರ್ coarsely marmorated albuminous coat, a thick transparent middle layer of the inner lipidiole ವಿಟಲ್ ಮೆಂಬ್ರೇನ್ ಆಗಿ ಒಂದು ಫಾರ್ಮ್ ಆಗಿರುತ್ತೆ. ಸಮ್ ಎಗ್ಸ್ ಆರ್ ಫೌಂಡ್ ಇನ್ ಫೀಸಿಸಲ್ಲಿ ಇರುತ್ತೆ. ವಿತೌಟ್ ದಿ ಔಟರ್ ಮ್ಯಾಮುಲೇಟೆಡ್ ಕೋಟ್ ಅದರಲ್ಲಿ ಇರೋದಿಲ್ಲ. ದೇ ಆರ್ ಕಾಲ್ಡ್ ಆ್ಯಸ್ ದಿ ಕಾರ್ಟಿಕೇಟೆಡ್ ಎಗ್ಸ್ ಅಂತ ಕರೀತಾರೆ. ಈ ಸಮ್ ಎಗ್ಸಲ್ಲಿ ಏನಾಗಿರುತ್ತೆ, ಒಂದು ಲೇಯರ್ ಔಟರ್ ಮ್ಯಾಮುಲೇಟೆಡ್ ಕೋಟ್, ಒಂದು ಕೋಟ್ ಇಲ್ಲದೇ ಇರೋ ಕಾರಣ ನಾವು ಅದನ್ನು ಡಿಕಾರ್ಟಿಕೇಟೆಡ್ ಅಂದರೆ ಆ ಥರ ಎಗ್ ಅಂತ ಕರಿತೀವಿ. ಇನ್ ದ ಮಿಡಲ್ ಆಫ್ ದಿ ಎಗ್ ಈಸ್ ಅ ಲಾರ್ಜ್ ಆ್ಯಂಡ್ ಅನ್ಸೆಗ್ಮೆಂಟೆಡ್ ಓವಮ್ ಇರುತ್ತೆ. ಕಂಟೈನಿಂಗ್ ಅ ಮಾಸ್ ಆಫ್ ಕೋರ್ಸ್ lectin granules. It nearly fills the egg except for a clear crescent area at the either poles. ಫ್ಲೋಟ್ಸ್ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಕಾಮನ್ ಸಾಲ್ಟ್. ಕರ್ಗೋಗಿರುವಂಥ ಸಾಲ್ಟ್ ಸೊಲ್ಯೂಷನಲ್ಲಿ ಇದು ಫ್ಲೋಟ್ ಆಗುತ್ತೆ. ಇದಿಷ್ಟು ಬಂದು ಫರ್ಟಿಲೈಸ್ಡ್ ಎಗ್ ಅಂತ ಒಂದು ಐಡಿಯಾ ಬಂತು. ಸೊ ಈಗ ಅದ್ರದ್ದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಯಾವ ಥರ ಅಂತ ನೋಡೋಣ. ಇನ್ಫೆಕ್ಷನ್ ಅಕರ್ಸ್ ವೆನ್ ದ ಎಗ್ ಕಂಟೇನ್ಸ್ ದಿ ಇನ್ಫೆಕ್ಟಿವ್ ರೆಬಿಡಿಫಾರ್ಮ್ ಲಾರ್ವೆ ಸ್ವಲೋಡ್. ಈ ಇನ್ಫೆಕ್ಷನ್ ಯಾವಾಗ ಆಗುತ್ತೆ, ಈ ರೆಬಿಡಿಫಾರ್ಮ್ ಲಾರ್ವೆನ ನಾವು ತಗೊಂಡು ತಿಂದಾಗ, ಅಂದರೆ ನಾವು ತಿನ್ನೋ ಊಟದಲ್ಲಿ ಇದ್ದಾಗ ನಮಗೆ ಇದು ಬರುವಂಥ ಚಾನ್ಸಸ್ ಇರುತ್ತೆ, ಆಗುವಂಥ ಚಾನ್ಸಸ್. ಆ ಫ್ರೀಕ್ವೆಂಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಥ್ರೂ ಫ್ರೆಶ್ ವೆಜಿಟೇಬಲ್ಸ್ ಗ್ರೋನ್ ಇನ್ ಫೀಲ್ಡ್ಸ್. ಇವಾಗ ಫೀಲ್ಡ್ಸಲ್ಲಿ ಗ್ರೋ ಮಾಡಿರುವಂಥ ವೆಜಿಟೇಬಲ್ಸ್, ಅಂದರೆ ಇವಾಗ ಫೀಲ್ಡ್ ಅಂದರೆ ಏನು, ಹೊಲ ಗದ್ದೆಯಲ್ಲಿ ಬೆಳೆದಿರುವಂಥ ತರಕಾರಿನ ನಾವು ಹಾಗೆ ಡೈರೆಕ್ಟ್ ತಿಂದಾಗ ಆ ಸಾಯಿಲಲ್ಲಿ ಏನೇನಿರುತ್ತೋ ಅದರಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಫುಲ್ ನೀಟಾಗಿ ವಾಶ್ ಮಾಡಿ ತಿನ್ನಬೇಕು. ಇನ್ಫೆಕ್ಷನ್ ಮೇ ಆಲ್ಸೋ ಬಿ ಟ್ರಾನ್ಸ್ಮಿಟೆಡ್ ಥ್ರೂ ಕಂಟಾಮಿನೇಟೆಡ್ ಡ್ರಿಂಕಿಂಗ್ ವಾಟರಿಂದನೂ ಕೂಡ ಟ್ರಾನ್ಸ್ಮಿಟ್ ಆಗ್ಬೋದು. ಚಿಲ್ಡ್ರನ್ ಪ್ಲೇಯಿಂಗ್ ಅಬೌಟ್ ಇನ್ ಮಡ್ ಕ್ಯಾನ್ ಟ್ರಾನ್ಸ್ಮಿಟ್ ಎಗ್ಸ್ ಟು ದೇರ್ ಮೌತ್ ಥ್ರೂ ಡರ್ಟಿ ಫಿಂಗರ್ಸ್. Where soil contamination is heavy due to
indiscriminate defecation, the eggs sometimes get airborne along with windswept dust or, no, are inhaled. The inhaled eggs get swallowed. ಇವಾಗ ಮಣ್ಣಿನ ಗಾಳಿ ಬರುತ್ತಲ್ಲ, ಆ ಗಾಳಿಯಿಂದ ಏನಾದರೂ ನಮಗೆ ಬಂದು ಮಕ್ಕಕ್ಕೆ ಕೊಡಿದಾಗ ಆಗೇನಾದರೂ ಆ ಎಗ್ಸ್ ಗಾಳಿಲಿತ್ತು ಅಂದಾಗ ಅದು ಸ್ವಾಲೋ ಆದಾಗ ಏನಾಗುತ್ತೆ, ಆದ್ದರಿಂದ ಕೂಡ ನಮಗೆ ಇನ್ಫೆಕ್ಷನ್ ಆಗ್ಬೋದು. ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್ದು ಮೋಡ್ ಆಫ್ ಟ್ರಾನ್ಸ್ಮಿಷನ್. ಈಗ ಅದ್ರದ್ದು ಲೈಫ್ ಸೈಕಲ್ನ ನೋಡೋದಾದರೆ ತುಂಬ ಈಸಿ ಇರುತ್ತೆ. ಸೈಟ್ ಆಫ್ ಇನ್ಹ್ಯಾಬಿಲೇಷನ್ ಯಾವುದು ಸ್ಮಾಲ್ ಇಂಟೆಸ್ಟೈನಲ್ಲಿ ಅದಿರುತ್ತೆ. ಇನ್ಫೆಕ್ಟಿವ್ ಸ್ಟೇಜ್ ಬಂದು ಎಂಬ್ರಿಯೋನೇಟೆಡ್ ಎಗ್ಸಿಂದನೇ ನಮಗೆ ಇನ್ಫೆಕ್ಷನ್ ಆಗೋದು. ರೂಟ್ ಆಫ್ ಇನ್ಫೆಕ್ಷನ್ ಬಂದುಬಿಟ್ಟು ಓರಲ್ ಸ್ವಾಲೋವಿಂಗ್. ಓನ್ಲಿ ಒನ್ ಹೋಸ್ಟ್ ದಟ್ ಈಸ್ ಮ್ಯಾನ್, ಓನ್ಲಿ ಡೆಫಿನೆಟಿವ್ ಹೋಸ್ಟು ಮ್ಯಾನೇ. ನೋ ಇಂಟರ್ಮೀಡಿಯೇಟ್ ಮತ್ತು ರಿಸರ್ವಾಯರ್ ಹೋಸ್ಟ್ ಅಂತ ಏನು ಇದಕ್ಕೆ ಇರೋದಿಲ್ಲ. ಇದು ಆ ಥರ ಆಗೋದಿಲ್ಲ. ಲೈಫ್ ಸ್ಪ್ಯಾನ್ ಆಫ್ ದಿ ಅಡಲ್ಟ್ ಅಬೌಟ್ 1 ಇಯರ್ವರೆಗೂ ಅದು ಬದುಕತ್ತೆ. ಇದಿಷ್ಟು ಬಂದುಬಿಟ್ಟು ಅದ್ರ ಲೈಫ್ ಸ್ಪ್ಯಾನು, ಲೈಫ್ ಸೈಕಲು ಯಾವ್ಯಾವ ಥರ ಆಗುತ್ತೆ ಅಂತ ಇನ್ನೊಂಚೂರು ಡೀಟೇಲಾಗಿ ನಾನು ಮುಂದೆ ಹೇಳ್ತೀನಿ ನೋಡಿ. ವಾರ್ಮ್ ಪಾಸಸ್ ಇಟ್ಸ್ ಲೈಫ್ ಸೈಕಲ್ ಇನ್ ಓನ್ಲಿ ಒನ್ ಹೋಸ್ಟ್ ದಟ್ ಈಸ್ ಮ್ಯಾನ್, ದಟ್ ಈಸ್ ಓನ್ಲಿ ಡೆಫಿನೆಟಿವ್ ಹೋಸ್ಟ್ ಅಂತ ಹೇಳಿದೆ. ಈಗ ಫರ್ಟಿಲೈಸ್ಡ್ ಎಗ್ಸ್ ಕಂಟೈನಿಂಗ್ ಅನ್ಸೆಗ್ಮೆಂಟೆಡ್ ಓವಮ್ ಇರುತ್ತೆ, ಅದರಲ್ಲಿ ಆರ್ ಪಾಸ್ಡ್ ಇನ್ ದಿ ಫೀಸಸ್. ಅದೇನು ಅನ್ಸೆಗ್ಮೆಂಟೆಡ್ ಓವಮ್, ಅದರಲ್ಲಿ ಏನು ಸೆಗ್ಮೆಂಟ್ಸ್ ಆಗಿರೋದಿಲ್ಲ. ಆ ಓವಮ್ ಏನಾಗುತ್ತೆ, ಪಾಸ್ಟ್ ಇನ್ ಫೀಸಸಲ್ಲಿ ಪಾಸ್ ಆಗುತ್ತೆ. ದೇ ಆರ್ ನಾಟ್ ಇಮಿಡಿಯೇಟ್ಲಿ ಇನ್ಫೆಕ್ಟಿವ್. ಅದು ಆಗ್ಲೇ ಅದು ತಕ್ಷಣವೇ ಅದರದ್ದು ಏನು ಕೆಲಸನ ಮಾಡೋದಿಲ್ಲ. ಬಟ್ ಫಸ್ಟ್ ಅಂಡರ್ಗೋ ಅ ಪೀರಿಯಡ್ ಆಫ್ ಇನ್ಕ್ಯುಬೇಷನ್, ಒಂದು ಸ್ವಲ್ಪ ದಿನ ಇನ್ಕ್ಯುಬೇಷನ್ಗೆ ಹೋಗಿ ಆಮೇಲೆ ಅದು ಇನ್ಫೆಕ್ಷನ್ನ ಕಾಸ್ ಮಾಡೋದಕ್ಕೆ ಅದು ಸ್ಟಾರ್ಟ್ ಅಂದರೆ ಅದು ಶಕ್ತಿನ ತಗೊಳುತ್ತೆ. ಸೊ ಇದಿಷ್ಟು ಬಂದ ಲೈಫ್ ಸೈಕಲ್ ಇಲ್ಲಿ ನಿಮಗೆ ನೋಡ್ಬೋದು. ಇದ್ದು ಕ್ಲಿಯರಾಗಿ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. The development usually takes from 10 to 40 days, during which time the embryo molts twice and becomes the infective rabidiform larvae coiled up within the egg. ಇದೇನಂದರೆ ಇದು ಡೆವಲಪ್ಮೆಂಟ್ ಆಗೋದಕ್ಕೆ ಫೀಸಸಿಂದ ಹೊರಗಡೆ ಬಂದಾದಮೇಲೆ ಅದು ಡೆವಲಪ್ಮೆಂಟ್ ಆಗೋದಕ್ಕೆ 10 to 40 ಡೇಸ್ವರೆಗೂ ಟೈಮ್ ತೊಗೊಳುತ್ತೆ. ಆ ಟೈಮಲ್ಲಿ ಈ ಎಂಬ್ರಿಯೋಗೆ 2 ಮೌಲ್ಟ್ ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಏನಾಗುತ್ತೆ, ರೆಬಿಡಿಫಾರ್ಮ್ ಲಾರ್ವೆ ಆಗಿ ಆಗುತ್ತೆ. ಅದು ವಿತಿನ್ ಎಗ್ಗಲ್ಲಿ ಕಾಯಿಲ್ ಆಗಿರುತ್ತೆ. ದ ಎಂಬ್ರಿಯೋನೇಟೆಡ್ ಎಗ್ಸ್ ಕಂಟೇನ್ಸ್ ರೆಬಿಡಿಫಾರ್ಮ್ ಲಾರ್ವೆನ ಅದು ಕಂಟೇನ್ ಆಗಿರುತ್ತೆ. ಅದು ಬಂದುಬಿಟ್ಟು ಪ್ಯಾಥೋಜೆನಿಕ್ ಟು ಮ್ಯಾನ್, ಅದು ಬಂದು ತುಂಬ ಇನ್ಫೆಕ್ಟಿವ್ ಆಗಿರುತ್ತೆ. ಅದು ಮ್ಯಾನ್ಗೆ ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ. ಈಗ ಡೆವಲಪ್ಮೆಂಟ್ ಇನ್ ಮ್ಯಾನ್, ಇವಾಗ ಮ್ಯಾನ್ ಒಳಗೆ ಹೋಯ್ತು, ಇವಾಗ ಮನುಷ್ಯನಲ್ಲಿ ಯಾವ ಥರ ಡೆವಲಪ್ ಆಗುತ್ತೆ ಅಂತ ಇದರಲ್ಲಿ ನೋಡೋಣ. ಈ ಮ್ಯಾನ್ ಅಕ್ವೈರ್ಸ್ ದಿ ಇನ್ಫೆಕ್ಷನ್ ಬೈ ದಿ ಇಂಜೆಕ್ಷನ್ ಆಫ್ ಫುಡ್, ವಾಟರ್ ಆರ್ ರಾ ವೆಜಿಟೇಬಲ್ ಕಂಟಾಮಿನೇಟೆಡ್ ವಿತ್ ಎಂಬ್ರಿಯೋನೇಟೆಡ್ ಎಗ್ಸ್ ಅಂತ ತಗೊಳ್ಳೋಣ. ಎಕ್ಸಾಂಪಲ್, ದ ಇಂಜೆಸ್ಟೆಡ್ ಎಗ್ಸ್ ಹ್ಯಾಚ್ ಟು ಲಿಬರೇಟ್ larvae into the small intestine. The rabidiform larvae about 250 micrometer in length and 14 micrometer in diameter are actively motile. ಇದು ಬಂದು ತುಂಬ ಮೊಟೈಲ್ ಆಗಿರುತ್ತೆ, ಫಾಸ್ಟಾಗಿ ಮೂವ್ ಆಗುತ್ತೆ. These larvae then burrow their way through the mucous membrane of small intestine and carried by portal circulation to liver, where they reside for 3 to 4 days. ಅಲ್ಲಿ ಲಿವರಲ್ಲೇ ಇರುತ್ತೆ. ಈಗ ಲಿವರಿಂದ ಏನಪ್ಪ ಆಗುತ್ತೆ ಅಂದರೆ, ದೆನ್ ದೇ ಪಾಸ್ ಬಿಯಾ ಹೆಪಾಟಿಕ್ ವೇನ್, ಇನ್ಫೀರಿಯರ್ ವೆನಾಕವಾ, ರೈಟ್ ಹಾರ್ಟ್ ಆ್ಯಂಡ್ ಪಲ್ಮನರಿ ಆರ್ಟರಿ ಆ್ಯಂಡ್ ರೀಚ್ ದಿ ಲಂಗ್ಸ್, ವೇರ್ ದಿ ಗ್ರೋ ಇನ್ ಸೈಜ್ ಆ್ಯಂಡ್ ಮೌಲ್ಟ್ ಟ್ವೈಸ್. ಇದು ಬಂದುಬಿಟ್ಟು ಏನು ಇನ್ಫೀರಿಯರ್ ವೆನಾಕವಾ, ರೈಟ್ ಹಾರ್ಟ್ ಪಲ್ಮನರಿ ಆರ್ಟರಿಯಿಂದ ಲಂಗ್ಸಿಗೆ ರೀಚ್ ಆಗಿ ಆ ಲಂಗ್ಸಲ್ಲಿ ಗ್ರೋ ಆಗುತ್ತೆ. ಅಲ್ಲೇ ಟ್ವೈಸ್ ಮೌಲ್ಟ್ ಆಗುತ್ತೆ. ಮೌಲ್ಟ್ ಅಂದರೆ ಒಂದು ಕೋಟ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಈ ಥರ ಅದು ಫಸ್ಟ್ ಆನ್ 5th day ಆ್ಯಂಡ್ ಸೆಕೆಂಡ್ ಆನ್ 10th day ಅದು ಮೌಲ್ಟ್ ಆಗುತ್ತೆ. ದ ಲಾರ್ವೆ ದೆನ್ ಬ್ರೇಕ್ ಥ್ರೂ ಕ್ಯಾಪಿಲರಿ ವಾಲ್ ಆ್ಯಂಡ್ ರೀಚ್ ದಿ lung alveoli, from where the larvae migrate up the bronchi, tracheal and larynx, crawl over the epiglottis to the pharynx and are swallowed. ಆ ಲಂಗ್ಸಲ್ಲಿ ಹೋಗಿ ಅದು ಕುತ್ಕೊಳ್ಳುತ್ತೆ. ಅದು ಯಾವಾಗ ನಾವು ಸ್ವಾಲೋ ಮಾಡಿದಾಗ ಅಲ್ಲಿ ಹೋಗಿ ಅದು ತುಂಬ ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ. ಪ್ಯಾಥೋಜೆನಿಸಿಟಿನ ನೋಡೋದಾದರೆ, ದಿಸ್ ಈಸ್ ಕಾಸ್ಡ್ ಬೈ ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್, ಇಸ್ ಕಾಲ್ಡ್ ಆಸ್ ಆಸ್ಕ್ಯಾರಿಯಾಸಿಸ್ ಅಂತ ಕರಿತೀವಿ. ಅದರಿಂದ ಕಾಸ್ ಆಗುವಂಥ ಡಿಸೀಸ್ನ. Clinical manifestations is in Ascariasis can be caused either by the migrating larvae or by the adult worms.
ಈ ಲಾರ್ವೆ ಏನಲ್ಲಿ ಮೌಲ್ಟ್ನ ಫಾರ್ಮ್ ಮಾಡ್ಕೊಂಡು ಒಳಗಡೆ ಇರುತ್ತೋ ಅದರಿಂದನಾದರೂ ನಮಗೆ ಆಸ್ಕ್ಯಾರಿಸ್ ಕಾಸ್ ಆಗ್ಬೋದು, ಅಥವಾ ಅಡಲ್ಟ್ ವಾರ್ಮ್ಸಿಂದನೂ ನಮಗೆ ಆಸ್ಕ್ಯಾರಿಸು ಕಾಸ್ ಆಗುತ್ತೆ. ಮತ್ತು ಈಗ ಸಿಂಪ್ಟಮ್ಸ್ ಡ್ಯೂ ಟು ಮೈಗ್ರೇಟಿಂಗ್ ಲಾರ್ವಿ, ಇವಾಗ ಅದು ಏನು ಮೈಗ್ರೇಷನ್ ಅಂದ್ರೇನು ಒಂದು ಪ್ಲೇಸಿಂದ ಒಂದು ಪ್ಲೇಸ್ ಮೂವ್ ಆಗೋದು, ಆ ಥರ ಮೂವ್ ಆಗ್ತಿರ್ಬೇಕಾದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ದಟ್ ಈಸ್ ವೆನ್ ರೀಇನ್ಫೆಕ್ಷನ್ ಅಕರ್ ಸಬ್ಸಿಕ್ವೆಂಟ್ಲಿ ದೇರ್ ಮೇ ಬಿ ಅ ಇಂಟೆನ್ಸ್ ಸೆಲ್ಯುಲಾರ್ ರಿಯಾಕ್ಷನ್ ಆಗುತ್ತೆ, ಸೆಲ್ಯುಲಾರ್ ರಿಯಾಕ್ಷನ್ಸ್ ಆಗುತ್ತೆ ಟು ದಿ ಮೈಗ್ರೇಷನ್ ಆಫ್ ಲಾರ್ವಿ ಇನ್ ದಿ ಲಂಗ್ಸಲ್ಲಿ ಆಗೋದ್ರಿಂದ ಉಸಿರಾಟ ತೊಂದರೆ ಆಗ್ಬೋದು. ವಿತ್ ಇನ್ಫಿಲ್ಟ್ರೇಷನ್ ಆಫ್ ಇಯೋಸಿನೋಫಿಲ್ಸ್, ಮ್ಯಾಕ್ರೋಫೇಜಸ್ ಆ್ಯಂಡ್ ಎಪಿಥಿಲಾಯ್ಡ್ ಸೆಲ್ಸ್, ಇದೆಲ್ಲನೂ ಬಂದ್ಬಿಟ್ಟು ಇನ್ಫಿಲ್ಟ್ರೇಟ್, ಅದರಲ್ಲಿ ಏನು ಆ ಲಾರ್ವೆ ಬಂದು ಫಿಲ್ಟ್ರೇಟ್ ಆಗಲ್ಲ, ಇನ್ಫಿಲ್ಟ್ರೇಟ್, ಅದು ಫಿಲ್ಟರ್ ಆಗದೇನೆ ಬಂದು ನಮ್ಮ ಲಂಗ್ಸ್ನ ಹಾಳು ಮಾಡುತ್ತೆ, ಅದರಿಂದ ನಮಗೆ ಉಸಿರಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಅದು ಬಂದು ಮೇನ್ ಸಿಂಪ್ಟಮ್ ಆಫ್ ಮೈಗ್ರೇಟಿಂಗ್ ಲಾರ್ವೆ ಅಂತಲೇ ಹೇಳ್ಬೋದು. ಮತ್ತು ದ ಆಸ್ಕ್ಯಾರಿಸ್ ನ್ಯೂಮೋನಿಯಾ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅ ಗ್ರೇಡ್ ಫೀವರ್, ಡ್ರೈ ಕಾಫ್, ಆಸ್ಥಮ್ಯಾಟಿಕ್ ವೀಸಿಂಗ್, ಯುರ್ಟಿಕ್ಯಾರಿಯಾ, eosinophilia and mottled lung infiltration in the chest radiograph. ಅದನ್ನು ನಾವು ಏನಂತ ಕರಿತೀವಿ, ಆಸ್ಕ್ಯಾರಿಸ್ ನ್ಯೂಮೋನಿಯಾ ಅಂತ ಕರಿತೀವಿ. ದ ಸ್ಪೂಟಮ್ ಈಸ್ ಆಫನ್ ಬ್ಲಡ್ ಟಿಂಜೆಡ್ ಆ್ಯಂಡ್ ಮೇ ಕಂಟೈನ್ ಅ ಚಾರ್ಕೋಟ್ leaden crystals. The larvae may occasionally be found in sputum, are often in gastric washing that are called as a low efflux syndrome ಅಂತ ಅದನ್ನು ಕರಿತೀವಿ. ಈಗ ಡ್ಯೂ ಟು ಅಡಲ್ಟ್ ವಾರ್ಮಿಂದ ಕಾಸ್ ಆಗುವಂಥ ಸಿಂಪ್ಟಮ್ಸ್ ಯಾವ್ದ್ಯಾವುದು ಅಂತ ನೋಡೋದಾದರೆ, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಡ್ಯೂ ಟು ದಿ ಅಡಲ್ಟ್ ವಾರ್ಮ್ ವೇರಿ ಫ್ರಮ್ ಅಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ಸ್ ಟು ಸಿವಿಯರ್ ಆ್ಯಂಡ್ ಈವನ್ ಫ್ಯಾಟಲ್ ಕಾನ್ಸಿಕ್ವೆನ್ಸಸ್. ಇದು ಬಂದ್ಬಿಟ್ಟು ಸಿಂಪ್ಟಮ್ಸೇ ತೋರಿಸಲ್ಲ, ಅದೇ ಥರನೇ ಇದು ಫ್ಯಾಟಲ್ ಕೂಡ ಆದರೆ ಅದು ಆಶ್ಚರ್ಯ ಪಡೋ ಥರ ಇಲ್ಲ, ಆ ಥರ ಇರುತ್ತೆ. ಮತ್ತು ಈಗ ಅಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ ಅಂತ ಬರೋದಾದರೆ, ಜನರಲಿ ಸೀನ್ ಇನ್ ಮೈಲ್ಡ್ಲಿ ಇನ್ಫೆಕ್ಟೆಡ್ ಕೇಸಸ್. ಹವೆವರ್, it is usually to find children apparently affected by heavy infestation with the worms. The pathological effects, when present, are caused by nutritional action, toxic action, mechanical effects and wandering effects. ಇದೆಲ್ಲ ಬಂದ್ಬಿಟ್ಟು ಪ್ಯಾಥಾಲಜಿಕಲ್ ಎಫೆಕ್ಟ್ಸ್ ಆಗುತ್ತೆ. ಯಾವುದರಿಂದ ಈ ಪ್ಯಾಥಾಲಜಿಕಲ್ ಎಫೆಕ್ಟ್ಸು ಕಾಸ್ ಆಗುತ್ತೆ ಅಂತ ನೋಡಿದಾಗ, ನ್ಯೂಟ್ರಿಷನಲ್ ಆ್ಯಕ್ಷನು, ಟಾಕ್ಸಿಕ್ ಆ್ಯಕ್ಷನು, ಮೆಕ್ಯಾನಿಕಲ್ ಎಫೆಕ್ಟ್ಸು ಮತ್ತು ವ್ಯಾಂಡರಿಂಗ್ ಎಫೆಕ್ಟ್ಸ್, ಇದಿಷ್ಟರಿಂದನೂ ಕೂಡ ನಮಗೆ ಇದು ಕಾಸ್ ಆಗುತ್ತೆ. ಮತ್ತು ನ್ಯೂಟ್ರಿಷನಲ್ ಎಫೆಕ್ಟ್ ಅಂತ ನೋಡೋದಾದರೆ, ದ ಇಂಟರ್ಫಿಯರ್ಸ್ ವಿತ್ ಪ್ರಾಪರ್ ಡೈಜೆಷನ್ ಆ್ಯಂಡ್ ಅಬ್ಸರ್ಪ್ಷನ್ ಆಫ್ ಫುಡ್. Ascaris may contribute to protein, energy, malnutrition and vitamin A deficiency. ಮಾಲ್ನ್ಯೂಟ್ರಿಷನ್ ಆಗುತ್ತೆ ಮತ್ತು ವಿಟಮಿನ್ ಎ ಡಿಫಿಷಿಯನ್ಸಿನೂ ಕೂಡ ಆಗುತ್ತೆ. ದ ಟಾಕ್ಸಿಕ್ ಎಫೆಕ್ಟ್ಸ್ ಆರ್ ಡ್ಯೂ ಟು ಹೈಪರ್ ಸೆನ್ಸಿಟಿವಿಟಿ ಟು ದಿ ವಾರ್ಮ್ ಆಂಟಿಜನ್ಸ್ ಆ್ಯಂಡ್ ಮೇ ಬಿ ಮ್ಯಾನಿಫೆಸ್ಟೆಡ್ ಆಸ್ ಫೀವರ್, ಯುಟಿಕ್ಯಾರಿಯಾ, ನ್ಯೂರೋಟಿಕ್ ಎಡಿಮಾ, ವೀಸಿಂಗ್, ಕಂಜಕ್ಟಿವೈಟಿಸ್, ಕಣ್ಣಿಗೂ ಕೂಡ ಇದು ಅಫೆಕ್ಟ್ ಆಗ್ಬೋದು. ಆಮೇಲೆ ಇವಾಗ ದ ಮೆಕ್ಯಾನಿಕಲ್ ಎಫೆಕ್ಟ್ಸ್ನ ನೋಡೋದಾದರೆ, ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಆಸ್ಕ್ಯಾರಿಸಿಸ್. ಇದು ಬಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆಕ್ಯಾನಿಕಲ್ ಎಫೆಕ್ಟ್ಸ್ ಕ್ಯಾನ್ ಬಿ ಡ್ಯೂ ಟು ದಿ ಮಾಸಸ್ ಆಫ್ ವರ್ಮ್ಸ್ ಕಾಸಿಂಗ್ ಅ ಲ್ಯುಮೈನಲ್ ಒಕ್ಲೂಷನ್ ಆರ್ ಈವನ್ ಅ ಸಿಂಗಲ್ ವರ್ಮ್ ಇನ್ಫಿಲ್ಟ್ರೇಟಿಂಗ್ ಇನ್ ಟು ದಿ ವೈಟಲ್ ಏರಿಯಾ. ದ ಅಡಲ್ಟ್ ವಾರ್ಮ್ಸ್ ಲೈವ್ ಇನ್ ದಿ ಅಪ್ಪರ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನಲ್ಲಿ. ಅಡಲ್ಟ್ ವಾರ್ಮ್ಸ್ ಬಂದುಬಿಟ್ಟು ಸ್ಮಾಲ್ ಇಂಟೆಸ್ಟೈನಲ್ಲಿ ಇರ್ತವೆ, where they maintain their position due to their body muscle tone spaining the lumen. They may stimulate reflux peristalsis, causing recurrent and often severe colicky pain in the abdomen. The worms may be clumped together into a mass, filling the lumen, leading to volvulus intestinal obstruction and intestinal perforation. ಈಗ ಸೆರೋಲಜಿಕಲ್ ಟೆಸ್ಟ್ಸ್ ಅಂತ ಬರುತ್ತೆ, ಅದನ್ನು ನೋಡೋದಾದರೆ ಇದು ಸೆರೋಲಜಿಕಲ್ ಡಯಾಗ್ನೋಸಿಸ್ ಅಂತ ಕರಿಬೋದು ಅಥವಾ ಸೆರೋ ಡಯಾಗ್ನೋಸಿಸ್ ಅಂತ ಕರಿಬೋದು. ಇಟ್ ಈಸ್ ಹೆಲ್ಪ್ಫುಲ್ ಇನ್ ಎಕ್ಸ್ಟ್ರಾ ಇಂಟೆಸ್ಟೈನಲ್ ಆಸ್ಕ್ಯಾರಿಯಾಸಿಸ್ ಲೈಕ್ ಲೋ ಎಫ್ಲಸ್ ಸಿಂಡ್ರೋಮ್ ಅಂತ ಆಗಲೇ ಹೇಳಿದೆ. ಅದನ್ನು ಕಂಡುಹಿಡಿಯೋದ್ರಲ್ಲಿ ನಮಗೆ ಸೆರೋಲಜಿಕಲ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಅದನ್ನು ನೋಡೋದಾದರೆ, ಆಸ್ಕ್ಯಾರಿಸ್ ಆ್ಯಂಟಿಬಾಡಿ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ IHA ಅಂತ ಹೇಳಿದ್ರೆ ಇಂಡೈರೆಕ್ಟ್ ಹಿಮ್ಯಾಗ್ಲೂಟಿನೇಷನ್ ಅಂತ ಹೇಳ್ತಾರೆ. ಇಮ್ಯುನೋಫ್ಲೂರೋಸೆನ್ಸ್ ಆ್ಯಂಟಿಬಾಡಿ
IFA, ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೆ ಎಲೈಸಾ, ಇದಿಷ್ಟರಿಂದನೂ ಕೂಡ ನಾವು ಅದನ್ನು ಕಂಡುಹಿಡ್ಕೋಬೋದು. ಮತ್ತು ಬ್ಲಡ್ ಟೆಸ್ಟ್ ಅಂದರೆ ಬ್ಲಡ್ ಎಕ್ಸಾಮಿನೇಷನ್ ಕೂಡ ಬರುತ್ತೆ. ಕಂಪ್ಲೀಟ್ ಬ್ಲಡ್ ಕೌಂಟ್ ಮೇ ಶೋ ಇಯೋಸಿನೋಫಿಲಿಯಾ ಇನ್ ಅರ್ಲಿ ಸ್ಟೇಜ್ ಆಫ್ ಇನ್ವೇಷನ್. ಇದು ಏನಪ್ಪ ಅಂದರೆ ಮೇ ಶೋ ಇಯೋಸಿನೋಫಿಲಿಯಾನ ಅರ್ಲಿ ಸ್ಟೇಜಲ್ಲಿದ್ದಾಗ ನಾವು ಬ್ಲಡ್ ಎಕ್ಸಾಮಿನೇಷನಲ್ಲಿ ಕಂಡುಹಿಡ್ಕೋಬೋದು ಯಾವುದು ಇಯೋಸಿನೋಫಿಲಿಯಾ ಇದೆಯಾ ಇಲ್ವಾ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಪಾರ್ಟ್ನ ನೋಡೋದಾದ್ರೆ ಆಲ್ಬೆಂಡಾಝೋಲ್ ಕೊಡ್ತಾರೆ, 400 mg ಒನ್ಸ್ ತೊಗೋಬೇಕು. ಮೆಬೆಂಡಾಝೋಲ್ 100 ಗ್ರಾಮ್ ಟ್ವೈಸ್ ಫಾರ್ 3 days ಆರ್ 500 mg ಒನ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ಐವರ್ ಮೆಕ್ಟಿನ್ ಅಂತ ಕೊಡ್ತಾರೆ, ದಟ್ ಈಸ್ 150 to 200 mg ಪರ್ kg ಒನ್ಸ್ ತೊಗೋಬೇಕು. ಪಾರ್ಷಿಯಲ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಶುಡ್ ಬಿ ಮ್ಯಾನೇಜ್ಡ್ ವಿತ್ nasogastric suction, intravenous fluid administration and instillation of piperazine through the nasogastric tube ಇಂದನೂ ಕೂಡ ಅದನ್ನು ತಗೋಬೋದು. ಮತ್ತು ಕಂಪ್ಲೀಟ್ ಅಬ್ಸ್ಟ್ರಕ್ಷನ್ ರಿಕ್ವೈರ್ಸ್, ಅದರಲ್ಲಿ ಏನಿರುತ್ತೋ ಅದನ್ನೆಲ್ಲ ತೆಗೆಯೋದಕ್ಕೆ ಸರ್ಜರಿ ಕೂಡ ಬೇಕಾಗುತ್ತೆ. ಇಮಿಡಿಯೇಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅದೆಲ್ಲ ಬಂದು ಟ್ಯಾಬ್ಲೆಟ್ಸ್ ಆಯ್ತು. ಇವಾಗ ಪ್ರಿವೆನ್ಷನ್ ಯಾವ ಥರ? ಕೀಪಿಂಗ್ ಗುಡ್ ಸ್ಯಾನಿಟೇಷನ್ ಕಂಡೀಷನ್ಸ್ ಈಸ್ ದಿ ಒನ್ಲಿ ವೇ ಟು ಪ್ರಿವೆಂಟ್ ಇನ್ಫೆಕ್ಷನ್ ಆಫ್ ಆಸ್ಕ್ಯಾರಿಯಾಸಿಸ್. Pollution of soil with human feces should be avoided. Vegetables should be thoroughly washed in a mild solution of potassium permanganate and properly cooked before use. Fingernails should be regularly cut to avoid the collection of dirt and eggs below them. Hands should be properly washed with some antiseptic soap and touching edible or eating. ನಾವಿರುವಂಥ ಏರಿಯಾನ ಕ್ಲೀನ್ ಇಟ್ಕೋಬೇಕು. ಮತ್ತು ಅಲ್ಲಿ ಪೊಲ್ಯೂಷನ್ ಆಫ್ ಸಾಯಿಲ್, ಫೀಸಿಸ್ ವಿತ್ ಸಾಯಿಲ್ ಏನಾದ್ರು ಇತ್ತು ಅಂದರೆ ಅದನ್ನು ಕ್ಲೀನ್ ಮಾಡಿರಬೇಕು. ಮತ್ತು ವೆಜಿಟೇಬಲ್ಸ್ ನೀಟಾಗಿ ತೊಳೆದು ಯೂಸ್ ಮಾಡಬೇಕು. ಮತ್ತು ಕ್ಲೀನಾಗಿ ಕುಕ್ ಆಗಿರುವಂಥ ವೆಜಿಟೇಬಲ್ಸ್ನ ತಿನ್ನಬೇಕು. ಮತ್ತು ನೇಲ್ಸ್ ಎಲ್ಲ ಕಟ್ ಮಾಡಬೇಕು, ಬಿಕಾಸ್ ಆ ನೇಲ್ಸ್ ಕೆಳಗಡೆ ಅದರದ್ದು ಸಾಯಿಲಲ್ಲಿರುವಂಥ ಎಗ್ಸ್ ಕೂಡ ಬಂದು ಇರ್ಬೋದು. ಮತ್ತು ಆ್ಯಂಡ್ಸ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ವಾಶ್ ಮಾಡಬೇಕು ಬಿಫೋರ್ ಈಟಿಂಗ್, ಟಚಿಂಗ್ ಎಡಿಬಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.